ಗೈಸ್ ನಿಮಗೆ ಯಾರೇ ಕರಾಕದು ಇದುವರೆಗೂ ಲೈವಲ್ಲಿ ನೋಡಿಲ್ಲ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ಟಣ ಹುಡುಗಿ ಸ್ವಾತಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ. ನಮ್ಮ ಮನೇಲಿ ಇವತ್ತು ಒಬ್ಬರು ನ್ಯೂ ಮೆಂಬರ್ ಬಂದವರೆ. ಸೊ ಅವ್ರಿಗಿನ್ನೂ ಬರೋ ಟೈಮ್ ಆಗಿಲ್ಲ, ಬರ್ತಾರೆ ಇವಾಗ. ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಯಾರೇ ಕರಾಕದು ಇದುವರೆಗೂ ಲೈವಲ್ಲಿ ನೋಡಿಲ್ಲ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ನನ್ನ ಮಗ ಇಲ್ಲಿ ಹೆಂಗಾಗ್ತಾವನೆ ಲೈವಲ್ಲಿ ಕರುವಾಕದು ತೋರಿಸ್ಕೊಡ್ತೀನಿ. ವೆಯ್ಟ್ ಮಾಡಿ ಪಪ್ಪ. ಇವಾಗ ಅದಕ್ಕೆ ಟೈಮ್ ಆಗಿದೆ, ಸ್ಟಾರ್ಟಿಂಗ್ ಆಗೈತೆ. ಪೇಯ್ನ್ ಇಲ್ಲ, ಯಾರೂ ಇಲ್ಲ ಗೈಸ್ ನಮ್ಮ ಮನೇಲಿ. ಇವತ್ತು ಎಲ್ಲ ಹೊಲ್ದತ್ರ ಹೋಗ್ಬಿಟ್ಟವ್ರೆ. ಇವಾಗ ಹೊಗೆ ಸೊಪ್ಪಿನ ಸೀಸನ್ ಅಲ್ವಾ, ಸೊ ನಾನೇ ನೋಡ್ಕೋಬೇಕು. ಮತ್ತು ಇರೋರೆಲ್ಲ ಬರೀ ಇವರೇ ಗೈಸ್ ನೋಡಿ, ಆಡೋರೆ. ಮತ್ತು ಅಲ್ಲೂ ಒಬ್ರವ್ರೆ, ಮತ್ತು ಇಲ್ಲೊಬ್ಬರು, ಅಲ್ಲೊಬ್ಬರು. ಇವತ್ತು ನಮ್ಮ ಮನೇಲಿ ಹೊಗೆ ಸೊಪ್ಪು ಮುರಿತಾಯಿದ್ರು. ನನಗೆ ಗೊತ್ತಿರಲಿಲ್ಲ. ಅಮ್ಮ ಹೇಳ್ತೀವಿ ಅದು ಹಾಕೊಂಡ್ಬಿಡುತ್ತೆ ಕರು ಅಂತ. ಪಾಪ ಇಷ್ಟೊತ್ತವರೆಗೂ ನಿಂತ್ಕೊಂಡೇ ಇತ್ತು, ನಿಲ್ಲಕ್ಕೂ ಆಗ್ತಿಲ್ಲ, ಕೂರಕ್ಕೂ ಆಗ್ತಿಲ್ಲ. ಇದೇ ಥರ ಏನಾದ್ರು ಮನುಷ್ಯರು ಪೇಯ್ನ್ ಆಗಿದ್ರೆ ಇಷ್ಟೊತ್ತಿಗೆ ಆಸ್ಪತ್ರೆಗೆ ಏರ್ಕೊಂಡು ಹೋಗ್ಬೇಕಾಗೋದು. ಪಾಪ ಪ್ರಾಣಿಗಳಿಗೆ ಹೇಳೋಕ್ಕೂ ಆಗಲ್ಲ, ಏನಿಲ್ಲ. ಅದ್ರ ಪೇಯ್ನ್ಗೆ ಪಾಪ ಹಾಲೆಲ್ಲ ಸೋರೋಗ್ತಾಯಿತ್ತು. ಆದರೂ ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿತ್ತು, ಬಟ್ ಆಗ್ತಿರ್ಲಿಲ್ಲ. ಅದ್ರ ಪೇಯ್ನ್ ಮಾತ್ರ ನೋಡೋಕ್ಕಾಗ್ತಿರ್ಲಿಲ್ಲ. ಏನಕ್ಕಪ್ಪ ಅಂದರೆ ಇದೇ ಫಸ್ಟ್ನೇ ಕರ ಅದ್ರದ್ದು, ಇದೇ ಗಬ್ಬಾಗಿರೋದು ಕೂಡ ಇದೇ ಫಸ್ಟು. ಅದಕ್ಕೆ ಆವಾಗ ಸ್ಟಾರ್ಟಿಂಗು ಸ್ವಲ್ಪ ಕಾಲಿಗೆ ಬರ್ತಿತ್ತು. ಅದಾದಮೇಲೆ ತುಂಬ ಹೊತ್ತು ಗಂಟ ವೆಯ್ಟ್ ಮಾಡ್ತು, ಬರುತ್ತೆ ಅಂತ. ಬರ್ನೇ ಇಲ್ಲ, ಯಾಕಂದರೆ ಫಸ್ಟ್ ಕರು ಅಲ್ವಾ, ಆಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಪೇಯ್ನ್ ಆಗ್ತಿತ್ತು. ಸೊ ಆವಾಗ ನಮ್ಮೂರಲ್ಲಿರೋ ಗೊತ್ತಿರೋ ಅಣ್ಣಂದಿರು ಎಲ್ಲರೂ ಬಂದು ಏನೇನೋ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಮಾತ್ರ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರು ಕರು ಹಾಕ್ತಿದ್ರೆ ಅವ್ರು ನೋಡಿ ಅಲ್ಲಿ ಸ್ಕೆಚ್ ಹಾಕ್ತಿರೋದು ಏನಕ್ಕೋ ಕಣೆ. ಏಯ್ ಹೋಗಾಚೆ. ಜಾಸ್ತಿ ಫೋರ್ಸ್ ಮಾಡಬೇಡ. ಇದು ಸಿಂಪಲಾಗಿ ಬುರ್ಗೆ ಬದಲು ಬೇಕಾದ್ರೆ ಹೇಳ್ಕೊತೀನಿ. ಸಿಂಪಲಾಗಿ ಎಣ್ಣೆ ಹಾಕಬೇಕು. ಈಗ ಅದೇ ಹಾಕತ್ತದೆ. ಈಗ ಅದೇ ಬಿಡ್ರಿ, ಎಷ್ಟು ಟೆನ್ಷನ್ಗೆ ಯೂಸ್ ಮಾಡಿರಿ. ಬಟ್ಟೆ ಕೊಡು ನೀರು ಸಾಕು ಬಾಜಿ ಒಂದು ಬಿಡಿ ಬರ್ತದೆ. ಬಿಡ್ರಿ ಒಂದೆಲ್ಲ ಬಿಡಿ, ಒಂದು ಕಾಲ ಬಿಡಿ, ಒಂದು ಕಾಲ ಹೇಳಿಬಿಡ್ದೆ. ಇಲ್ಲಿ ಅಲ್ಲೇ ಕರಿಗೂ ಹಿಂಗೆ ಆಗಿ ಅದು ಓಪನ್ ಆಗಿರ್ತದೆ. ಬಜೆ ಜಾಸ್ತಿ ಆದ್ರೆ ಹಸಿರು ದಮ್ ಕೊಡ್ಬೇಕು, ಕಣ್ಣು ಕಟ್ಸಲ್ವಾ. ಆದರೂ ಮಾತ್ರ ಪ್ರಾಣಿಗಳು ನಿಜವಾಗ್ಲೂ ಗ್ರೇಟ್. ಯಾಕೆ ಅಂತೇಳಿ, ಅದು ಹುಟ್ಟಿದ ಒಂದು 5 ನಿಮಿಷಕ್ಕೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತೇವೆ, ಅದ್ರ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡ್ತೇವೆ. ಆದರೆ ಮನುಷ್ಯರು 1 ವರ್ಷ ಆಗಲಿ 2 ವರ್ಷ ಆಗಲಿ ಇನ್ನೂ ನಡೆಯೋದನ್ನೇ ಕಲ್ತಿರೋದಿಲ್ಲ. ಆದರೂ ಪ್ರಾಣಿಗಳಿಗೆ ಕಡಿಮೆ ಆಯಿಸಿ, ಮನುಷ್ಯರಿಗೆ ಆಯಿಸಿದ್ರು ಕೂಡ ಇನ್ನೂ ಆಯಿಸ್ಬೇಕು ಅಂತ ಹೇಳ್ತೀವಿ. ನಿಜವಾಗ್ಲೂ ಗ್ರೇಟ್ ಮಾತ್ರ ಈ ಪ್ರಾಣಿಗಳು. 1 ನಿಮಿಷಕ್ಕೂ ನಿಂತ್ಕೊಳ್ಳೋದಿಲ್ವಲ್ಲ, ಎದ್ದು ಓಡಾಡ್ತದಲ್ಲ. ಇದು ಎದ್ದು ನಿಂತ್ಕೊಂಡು ಹಾಲು ಕುಡಿಯೋಷ್ಟೊಳಗೆ ಅದು ಎಷ್ಟು ಸಲ ಬೀಳ್ತೋ ಮಾತ್ರ ಗೊತ್ತಿಲ್ಲ. ಅದು ಏನು ಏಟಾಯಿತು ಏನೋ ಒಂದು ಗೊತ್ತಿಲ್ಲ ಮಾತ್ರ. ಎಷ್ಟೇ ಹಿಡಿದು ಕಟ್ಟಾಕಿದ್ರು ಕೂಡ ದಬ್ಬನ್ ಬೀಳ್ತಾನೆ ಇತ್ತು. ನಿಜವಾಗ್ಲೂ ಗ್ರೇಟ್ ಮಾತ್ರ.